ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್. ಕ್ವಿಜ್ ಅನ್ನು ಓದುತ್ತಿರುವವರು ಗೀತಾಂಜಲಿ. ರಸಪ್ರಶ್ನೆಯು ಒಂದು ರೀತಿಯ ಮನೋರಂಜನೆಯ ಆಟವಾಗಿದೆ. ಹಾಗೆ ನಿಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಲು ಇದು ತುಂಬಾ ಸಹಕಾರಿಯಾಗಿದೆ. ಆದ್ದರಿಂದ ಈ ವಿಡಿಯೋವನ್ನು ಎಂಡ್ ತನಕ ನೋಡಿ. ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ: ಮಾನವನ ಮೆದುಳಿನಲ್ಲಿ ಎಷ್ಟು ನೀರಿರುತ್ತದೆ? ಆಪ್ಷನ್ ಎ 40%, ಆಪ್ಷನ್ ಬಿ 50%, ಆಪ್ಷನ್ ಸಿ 20-30%, ಆಪ್ಷನ್ ಡಿ 70-80%. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 70-80% ನೀರಿರುತ್ತದೆ. ನಿಮ್ಮ ಎರಡನೆಯ ಪ್ರಶ್ನೆಯು ಹೀಗಿದೆ: ಪುರಾಣದ ಪ್ರಕಾರ ಅಸುರರ ಗುರು ಯಾರು? ಆಪ್ಷನ್ ಎ ವಿಶ್ವಾಮಿತ್ರರು, ಆಪ್ಷನ್ ಬಿ ಅಗಸ್ತ್ಯರು, ಆಪ್ಷನ್ ಸಿ ಚಂದ್ರ, ಆಪ್ಷನ್ ಡಿ ಶುಕ್ರಾಚಾರ್ಯ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಶುಕ್ರಾಚಾರ್ಯರು ಪುರಾಣದ ಪ್ರಕಾರ ಅಸುರರ ಗುರು. ನಿಮ್ಮ ಮೂರನೆಯ ಪ್ರಶ್ನೆಯು ಹೀಗಿದೆ: ಕುರ್ಕುರೆ ಪ್ಯಾಕೆಟ್ನಲ್ಲಿ ಯಾವ ಗ್ಯಾಸನ್ನು ತುಂಬಿಡುತ್ತಾರೆ? ಆಪ್ಷನ್ ಎ ಆಕ್ಸಿಜನ್, ಆಪ್ಷನ್ ಬಿ ಆರ್ಗನ್, ಆಪ್ಷನ್ ಸಿ ಹೀಲಿಯಂ, ಆಪ್ಷನ್ ಡಿ ನೈಟ್ರೋಜನ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ನೈಟ್ರೋಜನ್. ನಿಮ್ಮ ನಾಲ್ಕನೆಯ ಪ್ರಶ್ನೆಯು ಹೀಗಿದೆ: ಆರೋಗ್ಯವಾದ ಕಣ್ಣುಳ್ಳ ಮನುಷ್ಯ ಎಷ್ಟು ದೂರ ನೋಡಲು ಸಾಧ್ಯ? ಆಪ್ಷನ್ ಎ 2 ಕಿಲೋಮೀಟರ್, ಆಪ್ಷನ್ ಬಿ 5 ಕಿಲೋಮೀಟರ್, ಆಪ್ಷನ್ ಸಿ 10 ಕಿಲೋಮೀಟರ್, ಆಪ್ಷನ್ ಡಿ 20 ಕಿಲೋಮೀಟರ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ 20 ಕಿಲೋಮೀಟರ್ ನೋಡಲು ಸಾಧ್ಯ. ನಿಮ್ಮ ಐದನೆಯ ಪ್ರಶ್ನೆ: ಯಾವ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ? ಆಪ್ಷನ್ ಎ ಮೆಂತ್ಯ ಸೊಪ್ಪು, ಆಪ್ಷನ್ ಬಿ ಕೊತ್ತಂಬರಿ ಸೊಪ್ಪು, ಆಪ್ಷನ್ ಸಿ ಪುದೀನ ಸೊಪ್ಪು, ಆಪ್ಷನ್ ಡಿ ಪಾಲಕ್ ಸೊಪ್ಪು. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಸೊಪ್ಪು ದೇಹದಲ್ಲಿ ರಕ್ತವನ್ನು ಹೆಚ್ಚು ಮಾಡುತ್ತದೆ. ನಿಮ್ಮ ಆರನೆಯ ಪ್ರಶ್ನೆ: ಯಾವ ದೇಶದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ? ಆಪ್ಷನ್ ಎ ಜಪಾನ್ನಲ್ಲಿ, ಆಪ್ಷನ್ ಬಿ ಭಾರತದಲ್ಲಿ, ಆಪ್ಷನ್ ಸಿ ನೇಪಾಳದಲ್ಲಿ, ಆಪ್ಷನ್ ಡಿ ಅಮೆರಿಕದಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಅಮೆರಿಕದಲ್ಲಿ ನಾಯಿಯನ್ನು ಪೂಜಿಸುತ್ತಾರೆ. ನಿಮ್ಮ ಏಳನೆಯ ಪ್ರಶ್ನೆಯು ಹೀಗಿದೆ: ಯಾವ ದೇಶದಲ್ಲಿ ಬೆಕ್ಕನ್ನು ಪೂಜೆ ಮಾಡುತ್ತಾರೆ? ಆಪ್ಷನ್ ಎ ರಷ್ಯಾದಲ್ಲಿ, ಆಪ್ಷನ್ ಬಿ ಮಲೇಷ್ಯಾದಲ್ಲಿ, ಆಪ್ಷನ್ ಸಿ ಸಿಂಗಾಪುರದಲ್ಲಿ, ಆಪ್ಷನ್ ಡಿ ಈಜಿಪ್ಟ್ನಲ್ಲಿ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಈಜಿಪ್ಟ್ನಲ್ಲಿ ಬೆಕ್ಕನ್ನು ಪೂಜೆ ಮಾಡುತ್ತಾರೆ. ನಿಮ್ಮ ಎಂಟನೆಯ ಪ್ರಶ್ನೆ ಹೀಗಿದೆ: ಯಾವ ದೇಶದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನ್, ಆಪ್ಷನ್ ಸಿ ರಷ್ಯಾ, ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ದಕ್ಷಿಣ ಆಫ್ರಿಕಾದಲ್ಲಿ ಬಿಳಿ ಬಣ್ಣದ ಸಿಂಹಗಳಿವೆ. ನಿಮ್ಮ ಒಂಬತ್ತನೆಯ ಪ್ರಶ್ನೆಯು ಹೀಗಿದೆ: ಸೆಂಟನ್ನು ಬಳಸಿದರೆ ಏನಾಗುತ್ತದೆ? ಆಪ್ಷನ್ ಎ ಚಿಂತೆ ಉಂಟಾಗುತ್ತದೆ, ಆಪ್ಷನ್ ಬಿ ಧನ ಲಾಭವಾಗುತ್ತದೆ, ಆಪ್ಷನ್ ಸಿ ಧನ ನಷ್ಟವಾಗುತ್ತದೆ, ಆಪ್ಷನ್ ಡಿ ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ.
ಸರಿಯಾದ ಉತ್ತರ ಆಪ್ಷನ್ ಡಿ, ದುಷ್ಟಶಕ್ತಿಗಳ ಪ್ರಭಾವ ಕಡಿಮೆಯಾಗುತ್ತದೆ. ನಿಮ್ಮ 10ನೆಯ ಪ್ರಶ್ನೆಯು ಹೀಗಿದೆ: ಸಿಂಗಾಪುರದಲ್ಲಿ ಕಸದಿಂದ ಏನನ್ನು ತಯಾರಿಸುತ್ತಾರೆ? ಆಪ್ಷನ್ ಎ ರಾಗಿ, ಆಪ್ಷನ್ ಬಿ ಬಟ್ಟೆ, ಆಪ್ಷನ್ ಸಿ ಅಕ್ಕಿ, ಆಪ್ಷನ್ ಡಿ ವಿದ್ಯುತ್. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ವಿದ್ಯುತ್ ಅನ್ನು ತಯಾರಿಸುತ್ತಾರೆ. ನಿಮ್ಮ 11ನೆಯ ಪ್ರಶ್ನೆಯು ಹೀಗಿದೆ: ಯಾವ ದೇಶದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ? ಆಪ್ಷನ್ ಎ ಭಾರತ, ಆಪ್ಷನ್ ಬಿ ಕೆನಡಾ, ಆಪ್ಷನ್ ಸಿ ಅಮೇರಿಕಾ, ಆಪ್ಷನ್ ಡಿ ಶ್ರೀಲಂಕಾ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಶ್ರೀಲಂಕಾದಲ್ಲಿ ರಾವಣನಿಗೆ ಪೂಜೆಯನ್ನು ಸಲ್ಲಿಸುತ್ತಾರೆ. ನಿಮ್ಮ 12ನೆಯ ಪ್ರಶ್ನೆಯು ಹೀಗಿದೆ: ನೆತ್ತಿಯ ತುರಿಕೆಯನ್ನು ಹೋಗಲಾಡಿಸಲು ಯಾವುದನ್ನು ಹಚ್ಚಬೇಕು? ಆಪ್ಷನ್ ಎ ಸುಣ್ಣ, ಆಪ್ಷನ್ ಬಿ ಬಿಸಿ ನೀರು, ಆಪ್ಷನ್ ಸಿ ವೀಳ್ಯದೆಲೆ, ಆಪ್ಷನ್ ಡಿ ಲಿಂಬೆ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, ಲಿಂಬೆಯನ್ನು ಹಚ್ಚಬೇಕು. ನಿಮ್ಮ 13ನೆಯ ಪ್ರಶ್ನೆಯು ಹೀಗಿದೆ: ಕಪ್ಪು ದಾರವನ್ನು ಯಾವ ವಾರ ಕಾಲಿಗೆ ಕಟ್ಟುವುದರಿಂದ ಸಾಲಗಳು ತೀರುತ್ತವೆ? ಆಪ್ಷನ್ ಎ ಬುಧವಾರ, ಆಪ್ಷನ್ ಬಿ ಶನಿವಾರ, ಆಪ್ಷನ್ ಸಿ ಸೋಮವಾರ, ಆಪ್ಷನ್ ಡಿ ಮಂಗಳವಾರ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಮಂಗಳವಾರ. ನಿಮ್ಮ 14ನೆಯ ಪ್ರಶ್ನೆಯು ಹೀಗಿದೆ: ಮನುಷ್ಯನು ಜೀವನದಲ್ಲಿ ಒಟ್ಟು ಎಷ್ಟು ವರ್ಷಗಳನ್ನು ನಿದ್ದೆ ಮಾಡುವುದರಲ್ಲೇ ಕಳೆಯುತ್ತಾನೆ? ಆಪ್ಷನ್ ಎ 5 ವರ್ಷ, ಆಪ್ಷನ್ ಬಿ 9 ವರ್ಷ, ಆಪ್ಷನ್ ಸಿ 3 ವರ್ಷ, ಆಪ್ಷನ್ ಡಿ 25 ವರ್ಷ. ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ, 25 ವರ್ಷಗಳ ಕಾಲವನ್ನು ನಿದ್ದೆ ಮಾಡುವುದರಲ್ಲೇ ಕಳೆಯುತ್ತಾನೆ. ನಿಮ್ಮ 15ನೆಯ ಪ್ರಶ್ನೆಯು ಹೀಗಿದೆ: ಕಾಮಾಕ್ಷಿ ದೀಪವನ್ನು ಎಲ್ಲಿ ಇಡಬೇಕು? ಆಪ್ಷನ್ ಎ ತಾಮ್ರದ ತಟ್ಟೆಯಲ್ಲಿ, ಆಪ್ಷನ್ ಬಿ ಬೆಳ್ಳಿಯ ತಟ್ಟೆಯಲ್ಲಿ, ಆಪ್ಷನ್ ಸಿ ಹಲಗೆಯಲ್ಲಿ, ಆಪ್ಷನ್ ಡಿ ಹಿತ್ತಾಳೆಯ ತಟ್ಟೆಯಲ್ಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳ್ಳಿಯ ತಟ್ಟೆಯಲ್ಲಿ ಇಡಬೇಕು. ಇದೇ ರೀತಿಯ ಇನ್ನೂ ಹೆಚ್ಚಿನ ಕ್ವಿಜ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಅನ್ನು ಕೂಡ ಪ್ರೆಸ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ.